ಇದನ್ನ ದೇಶಾದ್ಯಂತ ನಾವು ಆಚರಣೆ ಮಾಡಿದ್ವಿ. ಹಾಗೆಲ್ಲ ಇವತ್ತು ಎಲ್ಲರೂ ನಾವು ಮತದಾರರ ಪ್ರತಿಜ್ಞಾ ವಿಧಿಯನ್ನು ಸ್ವೀಕಾರ ಮಾಡೋಣ. ಅದಕ್ಕಿಂತ ಮೊದಲು ಈ ಮತದಾರರ ಪ್ರತಿಜ್ಞಾ ವಿಧಿ ಯಾಕೆ ಮತ್ತು ಈ ದಿನದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡಿ ಆನಂತರ ಪ್ರತಿಜ್ಞಾ ವಿಧಿ ಸ್ವೀಕಾರ ಮಾಡೋಣ. ಯಾಕಂದ್ರೆ ನಮ್ಮ ದೇಶ ಪ್ರಪಂಚದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ಇಷ್ಟೊಂದು ಜನಸಂಖ್ಯೆ ಜನಸಂಖ್ಯೆಯಲ್ಲಿ ಚೀನಾ ಮೊದಲನೇ ಸ್ಥಾನ ಹೊಂದಿತ್ತು, ಈಗ 2ನೇ ಸ್ಥಾನಕ್ಕೆ ಹೋಗಿದೆ. ಆದರೂ ಅದರಲ್ಲಿ ಮತದಾರರು ಇದ್ರೂ ಅದು ಪ್ರಜಾಪ್ರಭುತ್ವ ದೇಶ ಅಲ್ಲ. ಹಾಗಾಗಿ ನಮ್ಮ ದೇಶ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ. ನಮ್ಮ ದೇಶದ ಮತದಾರರೊಟ್ಟಿಗೆ ನಮ್ಮ ದೇಶದಲ್ಲಿ ಮತದಾರರಿದ್ದಾರೆ. ಹಾಗಾಗಿ ನಾವೆಲ್ಲರೂ ಭಾರತದ ಪ್ರಜಾಪ್ರಭುತ್ವವನ್ನು ಎತ್ತಿಡಬೇಕಾಗಿದೆ. ಮತದಾನದ ಒಂದು ಪಾವಿತ್ರ್ಯವನ್ನು ಉಳಿಸಬೇಕಾಗಿದೆ. ಅದರ ಉದ್ದೇಶದಿಂದಲೇ ನಾವು ಮತದಾರ ಜಾಗೃತಿ ದಿನವನ್ನು ಆಚರಣೆ ಮಾಡ್ತಿದ್ದೇವೆ. ನೀವು ಭಾವಿ ಮತದಾರರು, ಹಾಗಾಗಿ ನೀವು ಮತದಾರರ ಪ್ರತಿಜ್ಞೆಯನ್ನು ಸ್ವೀಕಾರ ಮಾಡಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಲ್ಲ ಮತದಾರರು, ನಿಮ್ಮ ಅಪ್ಪಂದರು, ಅಮ್ಮಂದರು, ಅಕ್ಕಂದರು, ಅಣ್ಣಂದರು ಎಲ್ರಿಗೂ ಮತವನ್ನು ಬೇಕು ಅಂತಕ್ಕಂಥ ಸಂದೇಶವನ್ನು ಕೊಡೋದಕ್ಕೋಸ್ಕರ ಮೊದಲು ನಾವೆಲ್ಲ ಸೇರಿ ಮತದಾರ ಪ್ರತಿಜ್ಞೆ ಸ್ವೀಕಾರ ಮಾಡೋಣ. ಆ ನಂತರ ಬೇರೆಯವರಿಗೆ ಜಾಗೃತಿ ಹೇಳ್ಕೊಟ್ಟಂಗೆ ಹೇಳ್ತಾ ಹೋಗಬೇಕು. ಮತದಾರರ ಪ್ರತಿಜ್ಞಾ ವಿಧಿ ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತ ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ.